ವಾಟ್ಸಪ್ ಕನ್ನಡದ ಜನತೆ ಏನೋ ಏ ಲೂಸ್ ಮದ ಆಡೋ ಡ್ಯಾನ್ಸು ಸ್ಟೆಪ್ ಹಾಕು ಕೂದ್ಲು ಮಾಡೋನು ಅದೇ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಇವ್ನು ನೋಡೋ ಗೈಸ್ ನಮ್ಮ ಸರ್ ಇವತ್ತು ಎಕ್ಸಾಮ್ ಕೊಟ್ಟಿದ್ರೆ ಎಲ್ಲರೂ ಪ್ರೇಯರ್ಗೆ ಹೋಯ್ತಿದ್ದೀವಿ ಇವ್ನು ಎಕ್ಸಾಮ್ನ ಕಾಪಿ ಹೊಡ್ಕೊಂಡು ಇಲ್ಲಿ ಫೋನಲ್ಲಿ ಚಾಟ್ ಜಿಪಿಟಿ ಸರ್ಚ್ ಮಾಡಿ ಕಾಪಿ ಹೊಡ್ಕೊಂಡು ಬರೀತಾವನೆ ಹಾಂ ಏನು ಅನ್ಸಲ್ವೇನೋ ನಿಂಗೆಲೇ ಏನು ನನಗೆ ಗೈಸ್ ಕೌಶಿಕ್ನ ಲಾಕಿಂಗ್ ಮಾಡಿದ್ದಾರೆ ಅಲ್ಲೋಡಂತಮ್ಮ ಪೊದೆ ಒಳಗೆ ಕಾಡಂದಿ ಕುಂತವನೆ. ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ನಮ್ಮ ಕಾಲೇಜಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಬೆಳಿಗ್ಗೆ ಯಾಕಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಫುಲ್ಲು ಟೈಮ್ ಆಗಿಬಿಟ್ಟಿದ್ದು ಗೈಸ್, ಲೇಟಾಗಿ ಎದ್ಬಿಟ್ಟೆ. ಸೊ ಹಾಗಾಗಿ ವ್ಲಾಗೆಲ್ಲ ಮಾಡೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ. ಮತ್ತು ಈಗ ಕ್ಲಾಸಿಗೆ ಬಂದು ಪ್ರೇಯರ್ಗೆ ಹೋಗ್ತಾಯಿದ್ದೀವಿ ಎಲ್ಲ. ಇವತ್ತು ನೋಡ್ರಿ ಬೇರೆ ಶೂ, ಇವತ್ತು ಯಾರ್ದೋ ಕಂಡೋರ್ ಶೂ ಹಾಕೋ ಬಂದ್ಬಿಟ್ಟಿದ್ದೀನಿ. ಮತ್ತು ಕಲರ್ ಡ್ರೆಸ್ ಹಾಕಿದೆ ಗೈಸ್. ಈಗ ಕ್ಲಾಸಿಗೆ ಬಂದಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ ಇವತ್ತು. ಈಗ ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ಪ್ರೇಯರ್ ಹೋಗ್ತವ್ರೆ ನೋಡ್ರಿ, ಎಲ್ಲ ಅಲ್ಲಿ ಹೋಯ್ತವ್ರೆ ಗೈಸ್ ಪ್ರೇಯರ್ಗೆ. ಬರೀ ಗೈಸ್ ನಾವು ಪ್ರೇಯರ್ಗೆ ಹೋಗೋಣ. ಗೈಸ್ ಇಲ್ಲಿ ನೋಡ್ರಿ ಗೈಸ್, ನಮ್ಮ ಸುಪ್ರೀತ್ ಬಂದವನೇ ಕರಿಮಲೆ. ಇವನು ಏನಂತವನೇ ಅಂದರೆ ಇಷ್ಟೊತ್ತು ಗಂಟ ವ್ಲಾಗಲ್ಲಿ ಮುಖ ತೋರಿಸ್ತಾ ಇದೆ ಗೈಸ್. ಯಾಕೆ ಅಂದರೆ ನಮ್ಮ ಹುಡುಗಿ ಬೈತಾಳೆ ಅಂತಾನೆ. ಎತ್ತೋಕಂದ ತಲೆ ಎತ್ತೋ, ನಿನ್ನ ಮುಖ ತೋರಿಸಲೇ. ಇವನು ಫುಲ್ಲು ಹೆಂಗಿದ್ದ ಅಂದರೆ ಈಗ ಲವ್ ಮಾಡ್ಬಿಟ್ಟು ಈ ಥರ ಹಾಳಾಗ್ಬಿಟ್ಟವನೆ. ಮೊದಲು ಹೆಂಗಿದ್ದ ಗೊತ್ತಾ, ಸತ್ಯಾನಂದ ಮಡಿಕೇರಿ ಬ್ರ್ಯಾಂಡಿ. ಇವ್ ನೋಡಿ ಕಾಣ್ತಾನೆ ಇಲ್ಲ ಗೈಸ್. ಎಲ್ಲ ಪ್ರೇಯರ್ ಮಾಡಕ್ಕೆ ಬರ್ತವ್ರೆ. ಈಗ ಪ್ರೇಯರ್ ಮಾಡೋಕ್ಕೆ ಹೋಗ್ಬೇಕು. ಇದೇ ಆಗ್ಬಿಟ್ಟೈತೆ ಜೀವನ ಫುಲ್ಲು. ಪ್ರೇಯರ್ ಮಾಡೋದು, ತಿನ್ನೋದು, ಉಣ್ಣೋದು, ಕ್ಲಾಸಲ್ಲಿ ಹೋಗಿ ಮಲಿಕೊಳ್ಳೋದು ಅಷ್ಟೇ. ಏನಂದೆ ಟೆಲ್ಮಿ ಥೂ ಏನೇಲೇ ಅಸಹ್ಯವಾಗಿ ಮಾತಾಡ್ತೆ ಕಣ ಗೈಸ್. ಇವ್ರಪ್ಪ ಪೊಲೀಸು, ಇವ್ರಪ್ಪ ಕಾನ್ಸ್ಟೇಬಲು. ನೋಡಿ ಯಾವ ಥರ ಮಾತಾಡ್ತಾನೆ ಅವನು. ಅಯ್ಯೋ ಬರೀ ಡೌಗಳು ನಿಂದು. ಅಲ್ಲಿ ನೋಡಿ ಇಬ್ರು ದಯ್ಯಾಳಿಗಳು ಬತ್ತಾ ಹೆಂಗವ್ರೆ, ದಯ್ಯಾಳಿಗಳು. ಗೈಸ್ ಪ್ರೇಯರ್ ಎಲ್ಲ ಮಾಡ್ಕೊಂಡು ಕ್ಲಾಸಲ್ಲಿ ಕೂತಿ ಇವಾಗ ಎಕ್ಸಾಮ್ ಎಲ್ಲ ಬರ್ದಾಯ್ತು. ಎಕ್ಸಾಮ್ ಎಲ್ಲ ಬರ್ಕೊಂಡು ಈಗ ಊಟದ ಟೈಮ್ ಆಗಿದೆ, ಊಟಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಗೈಸ್, ಅವಲೇ ಪ್ಯಾಂಟ್ ಎಲ್ಲ ಚೇಂಜ್ ಮಾಡವನೇ ಶಿಷ್ಯ ನೋಡ್ರಿ ಗೈಸ್. ಇನ್ನೊಂದೇನಪ್ಪ ಅಂದರೆ 2,500 ಕೊಡ್ಬೇಕು ಗೈಸ್ ನಾನು, ಬಿಕಾಸ್ ಅಟೆಂಡೆನ್ಸ್ ಶಾರ್ಟೇಜ್ ಆಗಿಬಿಟ್ಟಿದೆ. 2,500 ಕೊಡಬೇಕು. ಇಲ್ಲ ಅವನಲ್ಲ ಮಹಾನ್ ಬಾಬಾ, ಇವನು 1,400, ಅವನು ನನ್ನ ಜೊತೆ ಇರೋನು 2,000. ನಾಳೆ ಸರಸ್ವತಿ ಪೂಜೆ ಮಾಡ್ತಾರಂತೆ ಗೈಸ್. ಇವನು ಮಂಗಿ, ಎಂಥ ಮಂಗಿ ಅಂದರೆ ಇವನು ಎಲ್ಲಾರನ್ನೂ ರಜಾಕ್ಲ ಮಚ್ಚಿ ಹಂಗೆ ಹಿಂಗೆ ಅಂದ್ಬಿಟ್ಟು ಇವನು ಕ್ಲಾಸ್ಗೆ ಹೋಯ್ತಿದ್ದ. ಇವತ್ತು ಇವಂದು ಅಟೆಂಡೆನ್ಸ್ ಶಾರ್ಟೇಜ್ ಆಗಿಲ್ಲ, ನಮ್ದಾಗೈತೆ. ಇವರೆಲ್ಲ ಫ್ರೆಂಡ್ಸು ಮಕ್ಕಳ. ಏಯ್ ಗೊತ್ತಲ್ಲ ಇದು ದ್ರೋಹ ಗೈಸ್. ಈಗ ಮೇಲ್ಗಡೆ ಕ್ಲಾಸ್ಗೆ ಹೋಗ್ಬೇಕು ಗೈಸ್. ಸೊ ಬರ್ರಿ ಹೋಗೋಣ ಗೈಸ್. ಈಗ ನಾವು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬಂದಿರೋದಿಲ್ಲಪ್ಪ ಅಂದರೆ ಮೇಲ್ಗಡೆ ಕ್ಲಾಸಿಗೆ ಬಂದಿದ್ದೀವಿ ಗೈಸ್. ಯಾಕಪ್ಪ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟ ಕೆಳಗಡೆ ಕ್ಲಾಸಲ್ಲಿ ಇರಬೇಕು. ಮಧ್ಯಾಹ್ನದಿಂದ 3 ಗಂಟೆವರೆಗೂ ಮೇಲ್ಗಡೆ ಕ್ಲಾಸಲ್ಲಿ ಇರಬೇಕು. ಈಗ ನಾನು ಮತ್ತು ನಮ್ಮ ಸುಪ್ರೀತು, ನಮ್ಮ ಜಯಂತು, ಅಲ್ಲಿ ನೋಡ್ರಿ ಇಬ್ಬರು ಟೈಟಾನಿಕ್ ಶಿಪ್ಗಳು ಬರ್ತಾಯಿದ್ದಾರೆ. ಇನ್ನೆಲ್ಲ ಊಟ ಮಾಡೋಕೆ ಹೋಗೋರು ಗೈಸ್. ನಾವು ಊಟ ತಂದಿರ್ತೀವಿ, ಬಟ್ ಬೆಳಗ್ಗೆನೇ ಮಾಡ್ಕೊಬಿಡ್ತೀವಿ ಗೈಸ್ ಊಟನ. ಸೊ ಹಾಗಾಗಿ ನಾವು ಮಧ್ಯಾಹ್ನದ ಹೊತ್ತು ಊಟ ಮಾಡಲ್ಲ. ಇಲ್ಲಾಂದರೆ ಬೆಳಗ್ಗೆ ಊಟನ ಮಧ್ಯಾಹ್ನ ಮಾಡ್ತೀವಿ, ಬೆಳಗ್ಗೆ ಹೊತ್ತು ಮಾಡ್ಕೊಬರಲ್ಲ. ಆ ಥರ ಆಗ್ಬಿಟ್ಟೈತೆ. ಇಲ್ಲಿ ನೋಡ್ರಿ ಯಾವ ಥರ ಅವನೇ ಮೈಕಲ್ ಜಾಕ್ಸನ್ ಥರ. ಐ ಗೈಸ್ ಒಂದೇನಂದರೆ ಕ್ಯಾಮ್ರಾ ಎತ್ತಕ್ಕಿಂತ ಮುಂಚೆ ವಟ 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 ಅಂತ ಇರ್ತಾರೆ ಗೈಸ್. ಕ್ಯಾಮ್ರಾ ಎತ್ಬಿಟ್ರೆ ಸಾಕು, ಒಂದು ಮಾತಿಲ್ಲ ಏನಿಲ್ಲ. ಹೇಳ
ನಾಳೆ ಬೇರೆ ನಮ್ಮ ಕಾಲೇಜಲ್ಲಿ ಸರಸ್ವತಿ ಪೂಜೆ ಮಾಡ್ತಿದ್ದಾರೆ ಗೈಸ್. ಯಾವ ಥರ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ನಾಳೆ ಸರಸ್ವತಿ ಪೂಜೆ, ಇವತ್ತೇ ಹೇಳ್ತವ್ರೆ ಇಷ್ಟಿಷ್ಟು ಕಾಸು ತಗೊಬರ್ಬೇಕು, ಇಷ್ಟಿಷ್ಟು ನಾಳೆ ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ 2,500 ಬೇರೆ ರೆಡಿ ಮಾಡ್ಕೋಬೇಕು ಗೈಸ್. ನಾನು ಅಟೆಂಡೆನ್ಸ್ ಶಾರ್ಟೇಜ್ ಆಗ್ಬಿಟ್ಟು 2,500 ಕಟ್ಟಬೇಕು. ಇವರಿಬ್ರು ಬಿಡ್ರಿ ರಜಾ ಹಾಕೋರು ಎಲ್ಲಿ 500 ರೂಪಾಯಿ ಮಿಸ್ ಆಗ್ಬಿಡುತ್ತೆ ಅಂತ ಆ ಥರ ಇವರು ಕೆಲ್ಸದ ಮೈಂಡ್ ಸೆಟ್ ಇವರಿಬ್ರು. ಅದೇನಾ ಗೈಸ್, ಈಗ ಇವನ್ ಏನು ಅವಾಗಿಂದ ಮಾಲ್ ಅಂತವನು, ಏನು ಮಾಲ್ ಅಂತ ಗೊತ್ತಾಯ್ತಾ ಇಲ್ಲ. ಮಾಲ್ ಕೊಡು ಅಂತವ್ನು ಗೈಸ್. ಏನು ಮಾಲು ಅಂತ ಗೊತ್ತಿಲ್ಲ. ನಿಂಗೇನಾರ ಗೊತ್ತೇನೋ ಮಾಲು? ನೋಡಿ ಏನು ಎಷ್ಟು ಡೀಸೆಂಟಾಗಿ ಅವನೇ ಮಾಲೆಲ್ಲ ಹಾಕತ್ತಾನೆ. ಮಾಲು ಗೈಸ್, ಈಗ ಹಂಗೆ ಒಂದು ರೌಂಡ್ ಹಾಕ ಬರಕ್ಕೆ ಹೋಗಿದ್ದು ಬಸ್ ಸ್ಟ್ಯಾಂಡ್ ಒಳಗಡೆ. ಈ ಜ್ಯೂಸನ್ನು ನಮ್ಮ ಕೌಶಿಕ್ ರವರಿಗೆ ಕೊಡುತ್ತಿದ್ದೇನೆ. ಅಭಿನಂದನೆಗಳು ಕೌಶಿಕ್. ಧನ್ಯವಾದಗಳು ಫ್ರೆಂಡು. ಈ ಜ್ಯೂಸನ್ನು ನಾನು ಕುಡಿಯುತ್ತೇನೆ ಫ್ರೆಂಡು. ಬೇಗ ಇಲ್ಲೇ ಕುಡಿಯಿರಿ. ಕ್ಲಾಸ್ ರೂಮ್ಗೆ ಏನಾದ್ರು ತಗೊಂಡು ಹೋದ್ರೆ ಅಲ್ಲಿ ಗಣ್ಯ ವ್ಯಕ್ತಿಗಳು ಕುಡಿದು ಬರುತ್ತಾರೆ. ಅಭಿನಂದನೆಗಳು. ಕ್ಯಾಪನ್ನು ಬಿಚ್ಚಬಹುದಾ ಫ್ರೆಂಡು? ಬಿಚ್ಚಿ ಫ್ರೆಂಡು. ಬಿಚ್ಚುವೇನು ಫ್ರೆಂಡು? ಪುಸ್ ಅಂತ ಸೌಂಡು ಬಂತು. ಗೈಸ್, ನಿಮಗೆ ತುಂಬ ದಿನದಿಂದ ಒಂದು ಹೇಳೇ ಇಲ್ಲ ಗೈಸ್. ಏನಪ್ಪ ಅಂದರೆ ಇಲ್ಲಿ ಅವನೆಲ್ಲ ಕೌಶಿಕು, ಇವನು ಮತ್ತೆ ನಮ್ಮ ಕರಿಯ ಇಬ್ರು ಮಾತಾಡ್ತಾ ಇಲ್ಲ ಗೈಸ್. ಇಬ್ರು ಚೆನ್ನಾಗೇ ಇದ್ರು. ಕ್ಲಾಸು ಎಂಡ್ ಆಯ್ತಾ ಮಾತಾಡೋದು ಬಿಟ್ಬಿಟ್ಟವ್ರೆ. ಇವರಿಬ್ರನ್ನ ಒಂದು ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಮಾಡ್ತೀವಿ ಗೈಸ್. ಇವಾಗ ಕಾಲೇಜ್ ಬಿಡ್ತು ಗೈಸ್. 1 ಗಂಟೆಯಿಂದ 3 ಗಂಟೆ ಮಲಗಿ ಒಂಥರ ನಿದ್ದೆ ಫೀಲಿಂಗ್ ಒಂದು ಕಳ್ರಿ. ಏನಂತೀಯಾ? ಬಂದ್ಬಿಡೋದು, ಉಣ್ಬಿಡೋದು, ಮಲಿಕಾಬಿಡೋದು. ಅದೇ ಮಾಡೋಣ ಗೈಸ್. ಏನು ಒಂದು ಅಕ್ಷರ ಕಲ್ತಿಲ್ಲ. 1 ಅಕ್ಷರ ಕಲ್ತಿಲ್ಲ. 2 ವರ್ಷ ಬರೀ ಮಲಿಕ, ಉಣ್ಣಣ ತಿನ್ನಣ ಮಲಿಕಣ. ಸೊ ಗೈಸ್, 2 ವರ್ಷದಿಂದ ಬಂದಿದ್ದಾನೆ. 2 ವರ್ಷದಿಂದ ಒಂದು ನೋಟ್ಸ್ ಬರ್ದಿಲ್ಲ ಅವನು. ಈ ಬಡ್ಡಿ ಈಗ ಗೈಸ್ ನನ್ನ ಜೊತೆ ಹುಡುಗಿ ತರ ರೀಲ್ಸ್ ಮಾಡೋಣ. ಯಾರಪ್ಪ ಅಂದ್ರೆ ಇವನೇ. ನಿನ್ನ ಕಣ್ಣಲ್ಲಿ ಧೂಳು ಇದೆ, ಗೋರಂಟಿಯ ಹಾಕುವ. ಗೈಸ್ ನೋಡಿ ಗೈಸ್, ನನ್ನ ಡಬ್ಬು ಇವನು ನೋಡಿ. ನನ್ನ ಡವ್ ಯಾವ ಥರ ಅವನೇ ನೋಡಿ. ನೋ ಕಾಮೆಂಟ್ಸ್. ಗೈಸ್, ಈಗ ಕಾಲೇಜ್ ಮುಗಿಸ್ಕೊಂಡು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದು. ಇನ್ನೊಂದು ಏನಪ್ಪ ಅಂದರೆ ಕ್ವಾಟ್ಲೆ, ಇಲ್ಲಿ ನಮ್ಮ ಕೌಶಿಕು, ರಾಜೇಶು ಮತ್ತು ಹರೀಶು ಯಾರೇನು ನನ್ನ ಬ್ಯಾಗಲ್ಲಿ ಕಾಣಿಸ್ಕೊತಾರಲ್ಲ ಗೈಸ್, ಅವ್ರಿಗೆಲ್ಲ ಒಂದೊಂದು ಮೇಮು ಏನಾರು ಹಾಕಿರ್ತೀನಲ್ಲ. ಈಗ ಯಾರೋ ಇವನು ಸೆಡೆ ನನ್ನ ಮಗ ಅಥವಾ ಬಂದ ನೋಡು ಕಂಜೂಸ್ ನನ್ನ ಮಗ ಆ ಥರ ಹಾಕಿರ್ತೀನಲ್ಲ. ಆ ಥರ ಹಾಕಿರೋದಕ್ಕೆ ಈ ಹೋಗೋ ಬರೋರೆಲ್ಲ ಅವ್ರನ್ನ ಹಂಗೆ ಕೂಗ್ತವ್ರಂತೆ, ಯಾರೋ ಇವನು ಸೆಡೆ ನನ್ನ ಮಗ ಹಂಗೆ ಅಂತ. ಅದಕ್ಕೆ ನನ್ನ ಹಿಡ್ಕತ್ತವ್ರೆ ಗೈಸ್. ಅದಕ್ಕೆ ನಾನು ಒಬ್ಬನೇ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ನಮ್ಮ ಬಾಯ್ಸು ಇಲ್ಲೇ ಅವರೇ. ಈಗ ಹೋಗೋಣ ಬರ್ರಿ ಗೈಸ್, ಬಸ್ ಸ್ಟ್ಯಾಂಡ್ ಒಳಗಡೆನೆ ಗೈಸ್. ಇವಾಗ ನಾವು ಪಟ್ನಾ ಬಸ್ ಸ್ಟ್ಯಾಂಡಿಂದ ಬಂದಿರೋದು ಎಲ್ಲಪ್ಪ ಅಂದರೆ ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಇಲ್ಲಿ ನಮ್ಮ ಪ್ಲೇಸ್, ಇಲ್ಲೇ ನಾವು ವೀಡಿಯೋ ಮಾಡೋದು. ಇಲ್ಲಿ ನೋಡಿ ಗೈಸ್, ನಮ್ಮ ಮಹಿ ಟೀಮ್ ಲೈನ್ ಮತ್ತು ನಮ್ಮ ಶಶಾಂಕ್ ಹುಲಿ ಇವನೇ ಕ್ಯಾಮ್ರಾ ಹಿಡಿಯೋದು ಇವಾಗ. ವಾವ್ ಗೈಸ್, ನಿಮಗೆ ರೀಲ್ ಶೂಟ್ ಮಾಡೋದ್ಮೇಲೆ ಸಿಗ್ತೀನಿ ಗೈಸ್. ನಾವು ಬಂದಿರೋ ತೇರು ಯಾವ್ದು ಗೊತ್ತಾ? ಬೂ ಇದರಲ್ಲೇ ಬಂದಿರೋದು ನಾವು. ಬನ್ನಿ ಈಗ ರೀಲ್ಸ್ ಶೂಟ್ ಮಾಡ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಟೈಮ್ ಬೇರೆ ಇಲ್ಲ, 20 ನಿಮಿಷದಲ್ಲಿ 3 ರೀಲ್ಸ್ ಮಾಡಬೇಕು. ಆಗುತ್ತಾಗಲ್ಲ ನೋಡ ಗೈಸ್. ಇವಾಗ ಶೂಟ್ ಮಾಡಾಯ್ತು. ನಾನು ಮತ್ತು ನಮ್ಮ ಶಶಾಂಕು ಮತ್ತು ನಮ್ಮ ಟೀಮ್ ಲೈನ್ ಮಹೇಶ್ ಅವರು ಹೋಗ್ತಾ ಇದ್ದೀವಿ ಎಕ್ಸೆಲ್ ಗಾಡಿಲೇ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಗೈಸ್, ಅಂತೂ ಇಂತೂ ಬಸ್ನ ಚೇಸ್ ಮಾಡ್ಕೊಂಡು ಹಿಡ್ದು ಈಗ ನಮ್ಮ ಮನೆಗೆ ಬಂದಿದ್ದೀನಿ ಗೈಸ್. ಮತ್ತೆ ಈಗ ಫ್ರೆಶ್ ಅಪ್ ಆಗಿ ನಿಂತಿದ್ದೀನಿ. ಇನ್ನೊಂದೇನಪ್ಪ ವಿಷಯ ಅಂದರೆ ನಾಳೆ ನಮ್ಮ ಕಾಲೇಜಲ್ಲಿ ಸರಸ್ವತಿ ಪೂಜೆ ಇದೆ ಗೈಸ್. ಇನ್ನು 2 ಡೇಸ್ ಅಷ್ಟೇ ಗೈಸ್ ಕಾಲೇಜು. ತುಂಬ ಅಂದರೆ ತುಂಬ ಬೇಜಾರಾಗ್ತೈತೆ. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಗೈಸ್. ಕಾಲೇಜ್ ಇರಬೇಕಾದ್ರೆ ಈ ಕಾಲೇಜ್ ಯಾವಾಗ ಮುಗೀತದೋ ಆಗೋ ಈಗೋ ಅಂತ ಹೇಳ್ತಾ ಇರ್ತೀವಿ. ಈಗ ಕಾಲೇಜ್ ಇಂದಾಗ ಟೈಮಲ್ಲಿ ಅದೊಂದು ಸ್ಪೆಷಲ್ ಎಮೋಷ್ನಲ್ ಸ್ಪೆಷಲ್ ಫೀಲಿಂಗ್ ಅನ್ಕೊಳ್ರಿ.
ಇದ್ರ ಬಗ್ಗೆ ನಾನು ನಾಳೆ ಮಾತಾಡ್ತೀನಿ ಗೈಸ್. ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ನಾನು ಫಸ್ಟ್ ಎಡಿಟಿಂಗ್ ಮಾಡಬೇಕು ವ್ಲಾಗ್ ಎಡಿಟಿಂಗ್ ಮಾಡಬೇಕು. ಯಪ್ಪ ನೆನ್ನೆ 1 ಗಂಟೆ ನೈಟ್ವರೆಗೂ ಎಡಿಟ್ ಮಾಡಿದ್ರೆ ಅದು ಎಡಿಟ್ ಮಾಡೋಕ್ಕೆ ಕಂಪ್ಲೀಟ್ ಆಗಿಲ್ಲ. ಈಗ ಎಡಿಟ್ ಮಾಡ್ಬೇಕು, ಇಲ್ಲಿ ಮಸ್ತಾಗಿ ಕೂತ್ಕೊಂಡು ಬರ್ರಿ ಗೈಸ್. ಎಡಿಟಿಂಗ್ ಎಲ್ಲ ಮಾಡಿ ರೀಲ್ನೆಲ್ಲ ಪೋಸ್ಟ್ ಮಾಡಿ ನನ್ನ ಹಾಸಿಗೆನ ಮಸ್ತಾಗಿ ಕ್ಲೀನ್ ಮಾಡಿ ನಮ್ಮಮ್ಮ ಈಗ ಕಾಫಿ ಕೊಟ್ಟಿದ್ದಾರೆ, ಕಾಫಿ ಕುಡಿಬೇಕು. ಮತ್ತು ಇಲ್ಲಿ ಒಗೆಯೋ ಬಟ್ಟೆಗಳು ಯಾವ್ಯಾವಿದೆ ಅಂತ ಹಾಕ್ಬೇಕು ಗೈಸ್. ಈಗ ಇಷ್ಟು ಬಟ್ಟೆನ ಒಗಿಬೇಕು ಗೈಸ್. ಇಷ್ಟು ಬಟ್ಟೆ ಒಗಿಬೇಕಂದ್ರೆ ವಾಷಿಂಗ್ ಮಿಷಿನ್ ಒಗಿತದೆ, ನಾನಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ನೆನ್ನೆ ವ್ಲಾಗು ಸ್ವಲ್ಪ ಹಿಂಗಿತ್ತು ಗೈಸ್. ಯಾಕಪ್ಪ ಅಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ದಿನಕ್ಕೆ 2 ವೀಡಿಯೋ ಬಿಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಯೂಟ್ಯೂಬ್ಗೆ ಟೈಮ್ ಕೊಡೋಕೆ ಆಗ್ತಾಯಿಲ್ಲ ಎಡಿಟ್ ಮಾಡೋಕ್ಕೆ. ಸೊ ಹಾಗಾಗಿ ಹಿಂಗಾಗೈತೆ. ಇನ್ಮೇಲಿಂದ ಮಾಸ್ಟರ್ ಪ್ಲ್ಯಾನ್ ಮಾಡಿ ಎಡಿಟಿಂಗ್ ಮಾಡಬೇಕು. ಈಗ ಮಸ್ತಾಗಿ ಕಾಫಿ ಕುಡಿಬೇಕು, ಕಾಫಿ ಕುಡ್ಕೊಂಡು ಸ್ನಾನ ಮಾಡೋಕೆ ಹೋಗ್ಬೇಕು ಗೈಸ್. ಯಾಕಪ್ಪ ಅಂದರೆ ನಾಳೆ ಸರಸ್ವತಿ ಪೂಜೆ ಇದೆ. ಸೊ ನಾನು ಬೆಳಗ್ಗೆ ಅಂತೂ ಎದ್ದು ಸ್ನಾನ ಹೋಗೋ ವ್ಯಕ್ತಿ ಅಲ್ಲ. ಸೊ ಹಾಗಾಗಿ ಈಗಲೇ ಸ್ನಾನ ಮಾಡ್ಬಿಡ್ತೀನಿ. ಈಗಲೇ ಸ್ನಾನ ಮಾಡಬೇಕು, ಕಾಫಿ ಕುಡ್ಕೊಂಡು ಬರ್ರಿ ಕಾಫಿ ಕುಡಿಯೋಣ. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮಗೆ ಯಾವ್ಯಾವ ಥರ ವ್ಲಾಗ್ ಬೇಕು ಅದನ್ನ ಸಜೆಷನ್ ಕೊಡಿ ಗೈಸ್. ಕಮೆಂಟ್ ಸೆಕ್ಷನ್ ಐತೆ, ಕಮೆಂಟ್ ಮಾಡಿರಿ. ಚೆನ್ನಾಗೈತೆ ಅಂದರೆ ಚೆನ್ನಾಗೈತೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಕಮೆಂಟ್ ಮಾಡಿ ಗೈಸ್. ಸಜೆಷನ್ ಕೊಡ್ರಿ ಯಾವ್ಯಾವ ರೀತಿ ವ್ಲಾಗ್ ಮಾಡ್ಬೋದು, ಏನೇನು ಚಾಲೆಂಜ್ ಮಾಡ್ಬೋದು ಅಂತ. ಮತ್ತು ಇನ್ನೊಬ್ರು ಹೇಳಿದರು ಟ್ರೂತ್ ಆರ್ ಡೇರ್ ಚಾಲೆಂಜ್ ಮಾಡಿ ನಿಮ್ಮ ಕ್ಲಾಸ್ ಫ್ರೆಂಡ್ಸ್ ಜೊತೆ ಅಂತ. ನಾಳೆ ಟ್ರೈ ಮಾಡ್ತೀನಿ ಗೈಸ್, ಆದರೆ ಮಾಡೋಣ ಗೈಸ್. ಇವಾಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಗೈಸ್. ನೋಡಿರಿ ಬೆಳ್ಳಗಾಗ್ಬಿಟ್ಟಿದ್ದೀನಿ ಅಲ್ವಾ ಗೈಸ್. ಮತ್ತು ಏರ್ ಬ್ಯಾಂಡ್ ಹಾಕೊಬಿಟ್ಟಿದ್ದೀನಿ. ಯಾಕಪ್ಪ ಅಂದರೆ ಕೂದಲು ಫುಲ್ಲು ಮಿಸ್ ಆಗಿಬಿಡ್ತದೆ ಗೈಸ್, ಜಾಸ್ತಿ ಬೆಳ್ಕೊಬಿಟ್ಟೈತೆ ಕೂದಲು. ಮತ್ತು ಇವಾಗ ಊಟ ಮಾಡೋಕ್ಕೆ ಕೂತಿದ್ದೀನಿ ನೋಡಿರಿ. ಅನ್ನ ಮತ್ತು ಉಪ್ಸಾರು ತಿಂತಾಯಿದ್ದೀನಿ. ತಿನ್ಕೊಂಡು ಈಗ ಬೆಳಗಾನ ಎಡಿಟ್ ಮಾಡ್ಬೇಕು ಗೈಸ್. ಅದೇ ಕ್ವಾಟ್ಲೆ. ಬನ್ನಿ ಊಟ ಮಾಡ್ಬಿಡೋಣ ಮಸ್ತಾಗಿ ಗೈಸ್. ನೆನ್ನೆ ನೈಟು ಸೈಕಲ್ ತಲೆನೋವು ಬಂತು ಅಂತ ಸೈಕಲ್ ಹಂಗೆ ಮಲ್ಕೊಬಿಟ್ಟಿದೆ. ಮತ್ತು ಇವಾಗಿದ್ದು ರೆಡಿಯಾಗಿ ಕಾಲೇಜ್ಗೆ ಹೋಗ್ತಿದ್ದೀನಿ. ನಾಳೆ ವ್ಲಾಗಲ್ಲಿ ಸರಸ್ವತಿ ಪೂಜೆ ಯಾವ ಥರ ಮಾಡ್ತೀವಿ, ಲಾಸ್ಟ್ ಡೇ ಕಾಲೇಜ್ ಯಾವ ಥರ ಇರುತ್ತೆ ಅಂತ ನಾಳೆ ವ್ಲಾಗಲ್ಲಿ ನೋಡಿ. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡು ಮಾಡ್ತೀನಿ. ಇವತ್ತಿನ ವ್ಲಾಗ್ ಚೆನ್ನಾಗಿದೆ, ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.